ನಾನೀಗ ಸಾಮಾನ್ಯ ರೋಗ, ಇನ್ನೊಂದು ರೋಗ ಆದಂಥ ತಲೆನೋವು ಬಗ್ಗೆ ಮಾತನಾಡ್ತೇನೆ. ಸಾಮಾನ್ಯ ರೋಗಗಳಲ್ಲಿ ಒಂದು. ಈ ರೋಗ ಅನೇಕ ಕಡೆ ನೋವನ್ನುಂಟು ಮಾಡ್ತದೆ. ನೋವನ್ನುಂಟು ಮಾಡುವ ಅನೇಕ ತಲೆನೋವುಗಳಿವೆ. ವಿಶೇಷವಾಗಿ ತಲೆನೋವು ಪುರುಷರಿಗಿಂತ ಹೆಚ್ಚಾಗಿ ಮಹಿಳೆಯರಲ್ಲಿ ಕಂಡು ಬರ್ತದೆ. ತಲೆನೋವು ಬರೋದಕ್ಕೆ ಕಾರಣ ಬಂದವರಿಗೆ ತಿಳಿತದೆ ಏನು ಕಾರಣದಿಂದ. ಸಾಮಾನ್ಯವಾಗಿ ನಾವು ತಗೊಳ್ಳತಕ್ಕಂಥ ಆಹಾರ, ವಿಶೇಷವಾಗಿ ಆಗಾಗ್ಗೆ ಸೇವನೆ ಅಜೀರ್ಣ ಆಗ್ತಕ್ಕಂಥ ಸ್ಥಿತಿ ಸಹ ತಲೆನೋವು ಬರ್ತದೆ. ಮತ್ತು ವಾತಾವರಣದ ಬದಲಾವಣೆಯಿಂದಲೂ ಸಹ ತಲೆನೋವು ಬರ್ಬೋದು. ತಲೆನೋವು ಬಂದಾಗ ಮೆದುಳಿನ ಮೇಲೆ ನೋವೇನೂ ಆಗೋದಿಲ್ಲ. ಆದರೂ ಸಹ ಮೆದುಳಿನ ಪಕ್ಕದಲ್ಲಿರ್ತಕ್ಕಂಥ ಮಾಂಸಖಂಡಗಳ ಮೇಲೆ, ಮೆದುಳಿಗೆ ರಕ್ತ ಸಂಚಲನ ಮಾಡ್ತಕ್ಕಂಥ ನರ ಸಮೂಹದ ಮೇಲೆ ನೋವು ಉಂಟಾಗ್ತದೆ. ಈ ತಲೆನೋವುಗಳಲ್ಲಿ ವಿವಿಧ ತಲೆನೋವಿದೆ. ಒಂದು ವಾಸ್ಕ್ಯುಲರ್ ತಲೆನೋವು ಅಂತಾರೆ, ಮತ್ತೆ ಮೈಗ್ರೇನ್, ಟೆನ್ಷನಿಂದ ಬರ್ತಕ್ಕಂಥ ತಲೆನೋವು. ಇವು ತಲೆನೋವುಗಳಲ್ಲಿ ಇರ್ತಕ್ಕಂಥ ವಿವಿಧ ರೀತಿ. ತಲೆನೋವುಗಳಲ್ಲಿ ಸಾಮಾನ್ಯ ತಲೆನೋವು ಅಂತಂದರೆ ಈ ಮೈಗ್ರೇನ್ ಮತ್ತು ಟೆನ್ಷನ್ನಿಂದ ಬರೋ ತಲೆನೋವುಗಳು ಕಾಮನ್. ಈ ತಲೆನೋವು ವಿಶೇಷವಾಗಿ ಮೈಗ್ರೇನ್ ತಲೆನೋವು ಮಹಿಳೆಯರಲ್ಲಿ ಜಾಸ್ತಿ ಕಾಣಿಸ್ಕೊತದೆ. ಈ ತಲೆನೋವು ಬಂದಾಗ ವಾಂತಿ ಬರ್ತದೆ, ಸ್ವಲ್ಪ ಮೈ ಬೆಚ್ಚಗೂ ಆಗ್ತದೆ. ಈ ತಲೆನೋವು ಯಾಕೆ ಬರ್ತದೆ ಅಂದರೆ, ಈ ಬುರುಡೆ ಸುತ್ತಕ್ಕಂಥ ಆರ್ಟರಿ ನರಗಳೇನಿವೆ ಅವು ಊದ್ಗಂಡಾಗ ಈ ತಲೆನೋವು ಕಾಣಿಸ್ಕೊತದೆ. ಈ ಮೈಗ್ರೇನ್ ತಲೆನೋವು ಅನೇಕ ಸಲ ಒಂದೇ ಕುಟುಂಬದಲ್ಲಿ 3-4 ಕಾರಣ. ಇದು ಆನುವಂಶಿಕನ ಅಥವಾ ಬರ್ತಕ್ಕಂಥದ್ದ ಅಥವಾ ಅಂಟು ಒಬ್ಬರಿಂದ ಒಬ್ಬರಿಗೆ ಬರ್ತದ್ದು ಅಂತ ತಿಳಿಯೋದಿಲ್ಲ. ಸಾಮಾನ್ಯವಾಗಿ ಮೈಗ್ರೇನ್ ತಲೆನೋವು ಹೆಂಗಸರಲ್ಲಿ ಋತುಸ್ರಾವದ ನಂತರ ಋತುಚಕ್ರದ ನಂತರ ಮಧ್ಯ ವಯಸ್ಸಿನವರೆಗೂ ಕಾಣಿಸ್ಕೊಳ್ತದೆ. ಇದು ಬಂದಾಗ ಕಣ್ಣುಗಳಲ್ಲಿ ಬಿಳಿ ಚುಕ್ಕೆಗಳು ಅಥವಾ ಚುಕ್ಕೆಗಳು ಕಂಡು ಬರ್ತದೆ. ಕಣ್ಣಿನಲ್ಲಿ ಉದ್ದುದ್ದಕ್ಕೆ ಬೆಳಕಿನ ಗೆರೆ ಕಾಣಿಸ್ತದೆ. ಇದು ಬಂದಾಗ ಕಣ್ಣಲ್ಲಿ ನೋವು ಬಂದು ಒಂದು ಸ್ವಲ್ಪ ಈ ನೋವು ಕಾಣಿಸ್ತಿದ್ದಂಗೆ ನಮ್ಮ ಕಣ್ಣೋವು, ಅದು ಬರ್ತಿದ್ದಂಗೆ ತಲೆನೋವು ಎಲ್ಲ ಬರ್ತದೆ. ತಲೆನೋವು ಬಂದಾಗ ನಾನು ಆಗಲೇ ಹೇಳ್ದಾಗೆ ವಾಂತಿ ಪ್ರಾರಂಭ ಆಗ್ತದೆ ಮತ್ತು ಸ್ವಲ್ಪ ಜ್ವರನೂ ಬರ್ಬೋದು. ಈ ಮೈಗ್ರೇನ್ ತಲೆನೋವು ಬರ್ತಿದೆ ಅಂತಿದ್ದಂಗೆ ನಮ್ಮ ಕಣ್ಣುಗಳಲ್ಲಿ ನೋವು, ಬೆನ್ನು ಬಗ್ಗಿದಾಗ ಅಥವಾ ನಮ್ಮ ಬಾಯಿ ಸುತ್ತಲೂ ಚರ್ಮ ಮರಗಡ್ದಂಗೆ ಆಗ್ತದೆ. ಇದಾದ ಸ್ವಲ್ಪ ಹೊತ್ತಿಗೆ ನೋವು ಪ್ರಾರಂಭ ಆಗ್ತದೆ. ಮೈಗ್ರೇನ್ ತಲೆನೋವು ಭಾಳ ತೀವ್ರವಾಗಿರ್ತದೆ. ಮೈಗ್ರೇನ್ ತಲೆನೋವು ಬಂದಾಗ ಕಣ್ಣಲ್ಲಿ ನೋವು ಕಾಣ್ತದೆ ಮತ್ತು ಬೆಳಕು ಕಾಣದೆ ಕತ್ತಲಲ್ಲಿ ಅನಿಸ್ತದೆ. ಈ ಮೈಗ್ರೇನ್ ನೋವು ಬಂದಾಗ ಎಲ್ಲವನ್ನೂ ಬಿಟ್ಟು ಮೈ ಎಷ್ಟು ಬೆಟ್ಟತ್ತದೆ ಅಂದರೆ ಇದ್ದಂಗೆ ಸುಸ್ತಾಗೋತದೆ ಮತ್ತು ಮನುಷ್ಯನಿಗೆ ಭಾಳ ಬೇಜಾರಾಗ್ತದೆ. ಎಲ್ಲ ಬಿಟ್ಬಿಟ್ಟು ಹೋಗಿ ಕತ್ತಲೆ ಕೋಣೆಯಲ್ಲಿ ಹಾಸಿಗೆ ಹಾಕ್ಕೊಂಡು ಮಲ್ಕೊಂಡ್ಬಿಡೋಣ ಅನ್ನೋಂಗೆ ಆಗುತ್ತೆ. ಈ ಸ್ಥಿತಿ ಬಂದಾದಮೇಲೆ ಮನುಷ್ಯ ಮಲಗಿದ್ದು ಸುಸ್ತಾಗೋಗ್ತಾನೆ. ಇದು ಕೆಲವು ಗಂಟೆಗಳ ಕಾಲ ಇರ್ಬೋದು ಅಥವಾ ದಿನಗಳ ಕಾಲ ಇರ್ಬೋದು. ಈ ಮೈಗ್ರೇನ್ ಯಾಕೆ ಬರ್ತದೆ, ತಲೆನೋವು ಯಾಕೆ ಬರ್ತದೆ ಅಂದರೆ, ಸಾಮಾನ್ಯವಾಗಿ ನಾನು ಆಗಲೇ ಹೇಳ್ದಂಗೆ ಊಟದ ಬೆಳೆಗಳು, ಓವರ್ ಈಟಿಂಗ್ ಮತ್ತು ಈ ಚಾಕ್ಲೇಟು, ರೆಡ್ ವೈನು ಇಂಥವೆಲ್ಲ ಕುಡ್ದಾಗ ಬರ್ತವೆ. ಅನೇಕ ಸಲ ಕಾರಣ ಅದು ಬಂದವರಿಗೆ ಗೊತ್ತು ಕಾರಣ ಯಾಕೆ ಬರ್ತದೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಸಲ ಏನಾಗ್ತದೆ ಅಂದರೆ, ಕೆಲವರಿಗೆ ಈ ಮೈಗ್ರೇನ್ ತಲೆನೋವು ಸೂರ್ಯ ಮೇಲೆ ಏರ್ತಾ ಇದ್ದಂಗೆಲ್ಲ ಜಾಸ್ತಿ ಆಗ್ತದೆ. ಮತ್ತು ಸೂರ್ಯ ಅಸ್ತಮ ಆಗ್ತಿದ್ದಂಗೆ, ಕೆಳಗಿಳಿತಿದ್ದಂಗೆ ಅದು ಕಡಿಮೆ ಆಗ್ತಾ ಹೋಗ್ತದೆ. ಮತ್ತು ಕೆಲವರಿಗೆ ಈ ಮೋಡಗಳು ಬರ್ತಾ ಇದ್ದಂಗೆ ಈ ತಲೆನೋವು ಕಡಿಮೆ ಆಗುತ್ತದೆ. ಮತ್ತು ಕೆಲವರಿಗೆ ಈ ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಪೂರ್ಣ ಈ ತಲೆನೋವು ಕೆಲವು ದಿನಗಳಿರ್ಬೋದು. ಹಾಗಾಗಿ ಇದನ್ನು ನಾವು ತಲೆನೋವು ಬಂದಾಗ ತಲೆ ಒಂದೇ ಕಡೆ ನೋಡ್ಬೋದು ಅಥವಾ ತಲೆ ಸುತ್ತಲೂ ನೋಡ್ಬೋದು. ಹೀಗಾಗಿ ತಲೆನೋವು ದೊಡ್ಡ ಸಮಸ್ಯೆ ಆಗುತ್ತದೆ. ಏನೂ ಮಾಡೋಕ್ಕೆ ಮನಸ್ಸು ಬರಲ್ಲ. ಇನ್ನೊಂದು ರೀತಿಯ ತಲೆನೋವಿದೆ, ಅದು ಟೆನ್ಷನಲ್ ತಲೆನೋವು. ಈ ಟೆನ್ಷನಲ್ ತಲೆನೋವು ಯಾಕೆ ಬರ್ತದೆ ಅಂದರೆ, ನಾವು ತಲೆ ಭಾಳ ಕಾಲ ಬಗ್ಗಿಸ್ಕೊಂಡೇ ಇದ್ದರೆ ಆ ತಲೆ ಭಾಗದಲ್ಲಿ ಇರ್ತಕ್ಕಂಥ ನರಗಳು ಸಂಕುಚಿತಗೊಳ್ತವೆ. ಆಗ ತಲೆನೋವು ಬರ್ತದೆ. ಈ ತಲೆನೋವಿಗೆ ಭಾಳ ಅಂತಂದರೆ ಔಷಧಿ ಅಂತ ಏನಿಲ್ಲ. ಆ ತಲೆನೋವು ಸಹ
ಒಂದು ಗಟ್ಟಿಯಾಗಿ ಒಂದು ಬಟ್ಟೆ ತಲೆ ಸುತ್ತಿ ಗಟ್ಟಿಯಾಗಿ ಬಿಗಿಸ್ದಂಗೆ ಇರ್ತದೆ. ತಲೆನೋವು ಬಂದವರು ಹೇಳ್ತಕ್ಕಂಥ ರೀತಿ, ಅಥವಾ ತಲೆನ ಎರಡು ಕೈಯಲ್ಲಿ ಹಾಕಿ ಹಿಂದಂಗೆ ಇರ್ತದೆ. ಇದು ಈ ರೀತಿ ಕೆಲವು ಗಂಟೆಗಳ ಕಾಲ ಇರಬಹುದು. ಈ ತಲೆನೋವನ್ನ ನಾವು ತಡೆಯೋದಕ್ಕೆ ಎರಡು ಪದ್ಧತಿ. ಒಂದು ಮಾಡರ್ನ್ ಸೈನ್ಸು, ವೈದಿಕ ಈ ಡಾಕ್ಟರ್ಸ್ಗೆ ಸಾಮಾನ್ಯವಾಗಿ ತಲೆನೋವಿಗೆ ಇಂಥದ್ದೇ ಕಾರಣ ಅಂತೇಳಿ ಗೊತ್ತಿರಲ್ಲ. ಆ ಕಾರಣಕ್ಕೆ ಅನುಗುಣವಾಗಿ ಔಷಧಿ ಕೊಡೋಕ್ಕೆ ಬಯಸ್ತಾರೆ. ಸಾಮಾನ್ಯವಾಗಿ ಯಾವುದೇ ಔಷಧಿ ತಲೆನೋವಿಗೆ ಅಂತಿಲ್ಲ. ತಲೆನೋವಿಗೆ ಕಾರಣ ನೋಡ್ಬಿಟ್ಟು ಅದಕ್ಕೆ ಅನುಗುಣವಾಗಿ ಈ ಆಸ್ಪ್ರಿನ್ ಅಂಥದ್ದು ಔಷಧಿ ಕೊಡ್ತಾರೆ. ಆದರೆ ಯೋಗದಲ್ಲಿ ತಲೆನೋವಿಗೆ ಭಾಳ ಉತ್ಕೃಷ್ಟವಾದಂಥ ಔಷಧಿ ಇದೆ, ಯೋಗ ಇವೆ. ಏನಂದರೆ ತಲೆನೋವು ಬರ್ದೇ ಇರಬೇಕಾದ್ರೆ ನಾವು ಈ ಶಂಖ ಪ್ರಕ್ಷಾಳನ, ಷಟ್ಕರ್ಮ ಇವುಗಳನ್ನ ಮತ್ತು ಕ್ರಿಯೆ, ನೇತಿ ಇವುಗಳನ್ನ ರೆಗ್ಯುಲರಾಗಿ ಮಾಡ್ಕೊಂಡಿದ್ದಾದರೆ ಯಾವ ತಲೆನೋವು ಬರೋದಿಲ್ಲ. ಒಂದು ಸಮಯ ಬಂದರೆ ಬರೋದನ್ನೇ ತಡೆಗಟ್ಟಬೇಕು ಅಂತಂದರೆ ನಾವು ಒಂದು ಕೆಲಸ ಮಾಡ್ಬೋದು. ಏನಂದರೆ ಪ್ರತಿದಿನ ಕೆಲವು ಯೋಗಾಸನಗಳು, ಪ್ರಾಣಾಯಾಮ ಇವು ಮಾಡಿದರೆ ಬರ್ದಂಗೆ ತಡೀಬಹುದು. ಏನವು ಯೋಗಾಸನಗಳು? ಪವನ ಮುಕ್ತಾಸನ, ನಾನೀಗಾಗಲೇ ಆ ಬಗ್ಗೆ ಪವನ ಮುಕ್ತಾಸನ, ಪ್ರಾಣಾಯಾಮದಲ್ಲಿ ನಾಡಿಶೋಧನ ಪ್ರಾಣಾಯಾಮ ಮತ್ತು ಭಸ್ತ್ರಿಕಾ ಪ್ರಾಣಾಯಾಮ. ಇದ್ರ ಜೊತೆಗೆ ಬೆಳಗ್ಗೆ ಎದ್ದು ಷಟ್ಕರ್ಮ, ಲಘು ಶಂಕ್ರಿಯೆ, ವಿಶೇಷವಾಗಿ ನೇತಿ ಆದ್ಮೇಲೆ ಇದು ಮಾಡಿ ವಿಶ್ರಾಂತಿ ತಗೊಂಡ್ರೆ ಬರಕ್ಕೆ ಸಾಧ್ಯ ಇಲ್ಲ. ವಿಶ್ರಾಂತಿ ಅಂದರೆ ಶವಾಸನದಲ್ಲಿ ಒಂದು 10 ನಿಮಿಷ ವಿಶ್ರಾಂತಿ ತಗೊಳ್ಬೋದು. ಮತ್ತು ಆಹಾರ, ಇದನ್ನ ತಡೆದರೆ ಆಹಾರದಲ್ಲೂ ಕೂಡ ನಾವು ವಹಿಸಬೇಕು. ಆಹಾರದಲ್ಲಿ ವಿಶೇಷವಾಗಿ ಸಸ್ಯಾಹಾರ ತಗೊಳ್ಬೇಕು ಮತ್ತು ಯೋಗ ನಿದ್ರೆಯಿಂದ ನಾವು ಸಂಪೂರ್ಣವಾಗಿ ನಿದ್ದೆ ಮಾಡಬೇಕು. ಹೀಗಾಗಿ ಒಳ್ಳೆ ವಿಸ್ತದೆ. ಇಂಥ ಸಂದರ್ಭದಲ್ಲಿ ತಲೆನೋವು ಬರೋ ಸಾಧ್ಯ ಇರಲ್ಲ. ಮತ್ತು ನಾಟಿ ವೈದ್ಯ ನಮ್ಮಲ್ಲಿ ಮಾಡೋ ಔಷಧಿ ಅಂತಂದರೆ, ತಲೆನೋವು ಬಂದಾಗ ಈರುಳ್ಳಿ ರಸಕ್ಕೆ 2 ಚಮಚ ಜೇನುತುಪ್ಪ ಹಾಕಿ ದಿನ ಕುಡಿದ್ರೂ ಈ ತಲೆನೋವು ಹೋಗ್ತದೆ. ಅದೇ ರೀತಿ ತಲೆನೋವು ಬಂದಾಗ ಈ ಕರಿ ತುಂಬೆ ರಸಕ್ಕೆ ಬೆಳ್ಳುಳ್ಳಿ, ಶುಂಠಿ ಹಾಕಿ ಅರ್ದ್ಬಿಟ್ಟು ಹಣೆ ಮೇಲೆ ಪಟ್ಟೆ ಕಟ್ಕೊಂಡ್ರೆ ಆವಾಗ ಸಹ ಹೋಗ್ತದೆ. ಮತ್ತೊಂದು ರೀತಿ ಅಂತಂದರೆ ದಿನ ಮಜ್ಜಿಗೆ ಶಂಖ ಅರ್ದ್ಬಿಟ್ಟು 1 ಲೋಟ ಮಜ್ಜಿಗೆ ಕುಡಿದ್ರೇನು ತಲೆನೋವು ಕಡಿಮೆ ಆಗ್ತದೆ. ಈ ಕೆಲಸ ನಾವು ಮಾಡಿದ್ದೇ ಆದರೆ ತಲೆನೋವಿಂದ ಮುಕ್ತಿ ಪಡಿಬೋದು. ಇದರಿಂದ ಸಾಮಾನ್ಯವಾಗಿ ತಲೆನೋವು ಬಂದಂಥವರು ಈ ಕಾರ್ಯ ಮಾಡಿದ್ದೇ ಆದರೆ ಅದರಿಂದ ಆ ಸಮಸ್ಯೆಯಿಂದ, ಆ ನೋವಿಂದ ಮುಕ್ತರಾಗ್ಬೋದು.